ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ರಾಜ್ಯದಲ್ಲಿ ಈಗ ಸಾಮಾನ್ಯವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಧಾರ್ಮಿಕ ವಿಚಾರಗಳು. ಒಂದರ ಹಿಂದೆ ಒಂದರಂತೆ ಧಾರ್ಮಿಕ ವಿಚಾರಗಳು ಎಷ್ಟರ ಮಟ್ಟಿಗೆ ಸದ್ದು ಮತ್ತು ಸುದ್ದಿ ಆಗ್ತಾ ಇದೆ ಅಂತಂದ್ರೆ ಬಹಳಷ್ಟು ಜನರಿಗೆ ಭಯ, ಆತಂಕ, ಇನ್ನಷ್ಟು ಜನರಿಗೆ ರಾಜಕೀಯವಾಗಿ ಇದರ ಲಾಭವನ್ನ ಹೇಗೆ ಪಡಿಬೇಕು ಅನ್ನುವಂತಹ ಹವಣಿಕೆ. ಸೊ ಈ ಒಂದು ಧರ್ಮ ಯುದ್ಧದಲ್ಲಿ ಹಲವಾರು ಸಂಘಟನೆಗಳು ಮುಂಚೂಣಿಗೆ ಬಂದಿವೆ ಮತ್ತು ಹಲವಾರು ಸಂಘಟನೆಗಳ ಮಧ್ಯೆ ಒಂದು ರೀತಿಯಾದಂತಹ ಯುದ್ಧ ಶುರುವಾಗಿದೆ. ಅದು ಬಲಪಂಥೀಯ ಅಥವಾ ಎಡಪಂಥೀಯ ಅಥವಾ ಬೇರೆ ಬೇರೆ ಪಂಥ. ಮತಾಂಧ ಶಕ್ತಿಗಳು ಈ ಧಾರ್ಮಿಕ ವಿಚಾರಗಳನ್ನ ಕೆದಕಿ 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 ಅದರಿಂದ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಹವಣಿಸ್ತಾ ಇದ್ದಾರೆ. ಸದ್ಯ ರಾಜ್ಯದಲ್ಲಿ ಇಷ್ಟು ಒಂದು ರೀತಿಯಂತ ಬಿಗುವಿನ ಮತ್ತು ಆತಂಕದ ಛಾಯೆ ಇದೆ ಅಂದ್ರೆ ಇದಕ್ಕೆ ಮತಾಂಧ ಸಂಘಟನೆಗಳೇ ಕಾರಣ. ಹಾಗಾದರೆ ಯಾವ ಯಾವ ಸಂಘಟನೆಗಳ ಹೆಸರುಗಳು ಕೇಳಿ ಬರ್ತಾ ಇದೆ? ಕೆಲವು ಹಿಂದೂ ಸಂಘಟನೆಗಳ ಬಗ್ಗೆ ಕೆಲ ಸಂಘಟನೆಗಳು ವಿಷಬೀಜವನ್ನ ಬಿತ್ತುತ್ತಾ ಇದ್ದಾವೆ ಅಂತ ಆರೋಪ ಮಾಡಿದರೆ, ಇನ್ನೂ ಕೆಲ ಪ್ರಗತಿಪರರು ಸೇರಿದಂತೆ ಕೆಲ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಅನ್ನೋ ಲೆವೆಲ್ಗೂ ಕೂಡ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಪಿಎಫ್ಐ ಮತ್ತು ಎಸ್ಡಿಪಿಐ ಕೂಡ ಸೇರಿದೆ. ಹಾಗಾದ್ರೆ ನಿಜಕ್ಕೂ ಎಸ್ಡಿಪಿಐ ಅಂದ್ರೆ ಏನು? ಎಸ್ಡಿಪಿಐ ಒಂದು ಪೊಲಿಟಿಕಲ್ ಪಾರ್ಟಿನ? ಎಸ್ಡಿಪಿಐ ನಿಜಕ್ಕೂ ಕೂಡ ಮತಾಂಧ ಶಕ್ತಿಗಳ ಮತ್ತು ಒಂದು ರೀತಿಯಾದಂತಹ ದೇಶದ್ರೋಹಿ ಸಂಘಟನೆನ? ಆ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಂಡ್ ಬ್ಯಾನ್ ಮಾಡಬೇಕು ಅನ್ನುವಂತ ವಿಚಾರ ಕೂಡ ಮುನ್ನೆಲೆಯಲ್ಲಿ ಇದೆ. ಹಾಗಾದ್ರೆ ಬೇಸಿಕಲಿ ಏನು ಎಸ್ಡಿಪಿಐ? ಎಸ್ಡಿಪಿಐ ಅನ್ನುವಂತ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಜನ ಅದ್ಯಾವುದೋ ಒಂದು ದೇಶದ್ರೋಹಿ ಸಂಘಟನೆ ಅನ್ನೋ ಭಾವನೆಯಲ್ಲಿದ್ದಾರೆ. ಆ ರೀತಿಯ ಭಾವನೆಯನ್ನ ಸೃಷ್ಟಿ ಮಾಡಲಾಗಿದೆ. ಅದು ಸರಿನೋ ತಪ್ಪೋ ಐ ಡೋಂಟ್ ನೋ. ಹಾಗಾದ್ರೆ ವಾಟ್ ಈಸ್ ಎಸ್ಡಿಪಿಐ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಎಸ್ಡಿಪಿಐ ನ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಅವರಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಸ್ ನಾನು ಓಪನಿಂಗ್ ಅಲ್ಲಿ ಹೇಳಿರೋ ರೀತಿ, ಎಸ್ಡಿಪಿಐ ಒಂದು ಮತಾಂಧ ಸಂಘಟನೆಯಾ? ಖಂಡಿತ ಅಲ್ಲ. ನೀವು ಎಸ್ಡಿಪಿಐ ಅಂದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಚುನಾವಣಾ ಆಯೋಗದಲ್ಲಿ ನೋಂದಾಯಿತವಾದಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಸಂವಿಧಾನದಲ್ಲಿ ನಂಬಿಕೆ ಇರುವಂತಹ ಒಂದು ಪೊಲಿಟಿಕಲ್ ಪಾರ್ಟಿ. ಇದು ರಾಜಕೀಯ ಪಕ್ಷ. ಎಸ್ಡಿಪಿಐ ಒಂದು ರಾಜಕೀಯ ಪಕ್ಷ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ನಂತೆ ಇದು ಕೂಡ ಒಂದು ರಾಜಕೀಯ ಪಕ್ಷ. 100%. ಹಾಗಾದ್ರೆ ಈ ರಾಜಕೀಯ ಪಕ್ಷದಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಇರ್ತಾರಾ? ಖಂಡಿತ ಅಲ್ಲ. ನಮ್ಮ ರಾಜಕೀಯ ಪಕ್ಷದಲ್ಲಿ ಮನುವಾದಿಗಳಲ್ಲದಂತಹ ಎಲ್ಲರಿಗೂ ಕೂಡ ಇದರಲ್ಲಿ ಅವಕಾಶ ಇದೆ, ಮುಕ್ತವಾದಂತಹ ಅವಕಾಶವಿದೆ. ನಮ್ಮ ಹೆಸರೇ ಹೇಳ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ನಾವು ಸೋಷಿಯಲ್ ಡೆಮೊಕ್ರಾಟ್ಸ್ ಅಂದ್ರೆ ಈ ರಾಜ್ಯದ, ಈ ದೇಶದ ಸಂವಿಧಾನ ಹೇಳುವಂತಹ ಸಮಸಮಾಜದ ನಿರ್ಮಾಣದೇ ನಮ್ಮ ಕನಸು. ಸರ್ವರಿಗೂ ಸಮಾನ ಅವಕಾಶಗಳುಳ್ಳ ಒಂದು ಭಾರತ, ಅದಾಗಿರ್ತದೆ ನಮ್ಮ ಕಾನ್ಸೆಪ್ಟ್. ಮತ್ತು ಆ ಕಾನ್ಸೆಪ್ಟ್ಗಾಗಿ ಯಾರೆಲ್ಲ ನಮ್ಮ ಪಕ್ಷಕ್ಕೆ ಬರ್ತಾರೋ, ಜಾತಿ, ಮತ, ಭೇದ, ವರ್ಗ, ವರ್ಣ, ಭಾಷೆ ಇಲ್ಲದಂತೆ ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಕೂಡ ಅವಕಾಶಗಳಿದೆ. ನಮ್ಮ ರಾಷ್ಟ್ರ ಕಮಿಟಿಯಲ್ಲಿ, ರಾಜ್ಯ ಸಮಿತಿಗಳಲ್ಲಿ, ಅದೇ ರೀತಿ ಜಿಲ್ಲಾ ಸಮಿತಿ, ಎಲ್ಲ ಕಡೆ ಎಲ್ಲಾ ಸಮುದಾಯದವರು ಕೂಡ ಇದ್ದಾರೆ. ಓಕೆ, ಹಾಗಾದ್ರೆ ನೀವು ಕಾಲಕ್ಕೆ ತಕ್ಕಂತೆ ಐ ಥಿಂಕ್ ಎಸ್ಡಿಪಿಐ ಹುಟ್ಕೊಂಡು ಒಂದು 10 ವರ್ಷ ಆಯ್ತಾ ಸರ್? 13ನೇ ವರ್ಷದಲ್ಲಿ. 13ನೇ ವರ್ಷ. ಸೊ ಈ 13 ವರ್ಷದ ಈ ಪಯಣದಲ್ಲಿ ನೀವು ಹಲವಾರು ಬಾರಿ ಸದಸ್ಯತ್ವ ಅಭಿಯಾನ ಮಾಡಿರ್ತೀರಾ, ನೋಂದಣಿ ಅಭಿಯಾನ. ಹಾಗಾದ್ರೆ ಮುಸಲ್ಮಾನರನ್ನ ಹೊರತುಪಡಿಸಿ ಮುಸ್ಲಿಮೇತರ ಎಷ್ಟು ಮಂದಿ ನಿಮ್ಮ ಪಾರ್ಟಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಸದಸ್ಯರಾಗಿ? ನಮ್ಮ ರಾಷ್ಟ್ರೀಯ ಸಮಿತಿಯಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಕೂಡ ಇದ್ದಾರೆ, ಬೇರೆ ಹಿಂದುಳಿದ ವರ್ಗ ಸಮುದಾಯಕ್ಕೆ ಸೇರಿದವರು ಇದ್ದಾರೆ. ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಕಾಂಬ್ಳಿ ಅವರು, ಅದೇ ರೀತಿ ನಮ್ಮ ಇನ್ನೊಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಕೋಯಿವಾಲ್ ರವರು, ಇನ್ನೊಬ್ರು ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ಅಲ್ಫೋನ್ಸೋ ಫ್ರಾಂಕೋ ಅವರು. ರಾಜ್ಯದಲ್ಲಿ ತಗೊಂಡ್ರೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ದೇವನೂರು ಪುಟ್ಟನಂಜನ್ ಅವರು, ನಮ್ಮ ದೇವನೂರು ಮಹಾದೇವನವರ ಅವರ ಬ್ರದರ್, ದೇವನೂರು ಅವರ ಬ್ರದರ್. ಅದೇ ರೀತಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಭಾಸ್ಕರ್ ಪ್ರಸಾದ್ ರವರಿದ್ದಾರೆ. ಅದೇ ರೀತಿ ರಾಜ್ಯ ಕಾರ್ಯದರ್ಶಿ ಆನಂದ್ ಬಿತ್ತಬೈಲಿದ್ದಾರೆ. ಆ ರೀತಿ ಬೇರೆ ಬೇರೆ. ಈಗ ನಮ್ಮ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷರು ಬಾಳೆಕಾಯಿ ಶ್ರೀನಿವಾಸ್ ರವರು, ನಮ್ಮ ಚಾಮರಾಜನಗರದಲ್ಲಿ ತಿಳಿದ ಅದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ರವರು. ಅಂದ್ರೆ ಎಲ್ಲ ಸಮುದಾಯದ ಜನಗಳು ಕೂಡ ಪದಾಧಿಕಾರಿಗಳಲ್ಲಿ. ಅದೇ ಮತ್ತೆ ನಮ್ಗೆ ವಿಶೇಷವಾಗಿ ನಮ್ಮ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ, ಕೌನ್ಸಿಲ್ಗಳಲ್ಲಿ. ಅದರಲ್ಲಿ 30% ಗಿಂತ ಹೆಚ್ಚು
ಬೇರೆ ಸಮುದಾಯದವರು ಇದ್ದಾರೆ. ಆಲ್ ರೈಟ್, ಓಕೆ. ಸೊ ನಿಮ್ಮ ಹತ್ರ ಕ್ಲಿಯರ್ ಕಟ್ ಈಗ ಸದಸ್ಯತ್ವ ನೋಂದಣಿ ಮಾಡಿರೋದ್ರಿಂದ ನಿಮ್ಮ ಸದಸ್ಯರುಗಳ ಬಗ್ಗೆ ನಿಮಗೆ ಚೆನ್ನಾಗಿ ಮಾಹಿತಿ, ನೋಂದಾಯಿತ ಸದಸ್ಯರುಗಳ ಬಗ್ಗೆ. ಸೊ ಅದರಲ್ಲಿ ನಾನ್ ಮುಸ್ಲಿಮ್ಸ್ ಸಂಖ್ಯೆ ಜಾಸ್ತಿ ಇದೆಯಾ? ಜಾಸ್ತಿ ಇಲ್ಲ ಅಂತ ನಾನು ಮೆಜಾರಿಟಿ ನಾನು ಒಪ್ಕೋಬೇಕಾಗ್ತದೆ. ಇವತ್ತಿನ ದಿನದಲ್ಲಿ ಮೆಜಾರಿಟಿ ಇರುವಂತದ್ದು ಇದರಲ್ಲಿ ಮುಸ್ಲಿಮ್ಸೇ ಅನ್ನುವಂಥದ್ದು ನಾನು ಒಪ್ಕೊಳ್ತೇನೆ. ಆದ್ರೆ ಎಲ್ಲ ಸಮುದಾಯದ ಸದಸ್ಯರು ಕೂಡ ಇದ್ದಾರೆ. ಸರ್, SDPI ಅಂದ ತಕ್ಷಣ ನಾರ್ಮಲ್ ಆಗಿ, ಯಾಕೆ ಅಂತಂದ್ರೆ ಪೊಲಿಟಿಕಲ್ ಲೀಡರ್ಸ್ ಗಳು ಆಗಾಗ್ಗೆ ಕೊಡುವಂತಹ ಸ್ಟೇಟ್ಮೆಂಟ್ ಗಳಾಗಿರ್ಬೋದು ಅಥವಾ ಅವರು ಬಿಲ್ಡ್ ಮಾಡಿರುವಂತಹ ಪರ್ಸೆಪ್ಷನ್ ಪ್ರಕಾರ SDPI ಅಂದ ತಕ್ಷಣ ಅದು ಯಾವುದೋ ಒಂದು ದೇಶದ್ರೋಹಿ ಸಂಘಟನೆ, ಅವರೆಲ್ಲ ಒಂಥರ ಮತಾಂಧರು, ಅವ್ರು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ, ಬಾಂಬ್ಗಳು ಹಾಕ್ತಾರೆ, ಆತರ ನಿಮ್ ಕೇಳೋದಕ್ಕೆ ಇದು ಕಷ್ಟ ಆಗ್ಬಹುದೇನೋ. ಬಟ್ ಡೆಫಿನೆಟ್ಲಿ ಜನರ ಮನಸ್ಸಲ್ಲಿ ಆ ರೀತಿಯಾದಂತಹ ಭಾವನೆ ಇದೆ. ಯಾಕೆ ಬಹಳ ಮುಖ್ಯವಾಗಿ ಇದು ಯಾಕೆ ಬರ್ತಾ ಇದೆ ಅಂತಂದ್ರೆ, ನಾವು ರಾಜಕೀಯಕ್ಕೆ ಬಂದ ಮೇಲೆ ಈ ರಾಜಕೀಯದ ಒಂದು ನೆರೇಟಿವ್ ಅನ್ನೇ ನಾವು ಚೇಂಜ್ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾದದ್ದು, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಅನ್ನುವಂಥ ಪಕ್ಷ ಹುಟ್ಟಿಕೊಂಡದ್ದು ಬೇರೆ ಯಾವುದೋ ಪಕ್ಷದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತನೋ ಅಥವಾ ಯಾವುದೋ ಬೇರೆ ಒಂದು ಕಾರಣಕ್ಕೆ ಅವರಿಗೆ ನಾಯಕತ್ವ ಕೊಡ್ಲಿಲ್ಲ ಅನ್ನುವಂಥ ಕಾರಣಕ್ಕೆ ಅಥವಾ ಬೇರೆ ಪಕ್ಷದಿಂದ ವಿಘಟನೆಯಾಗಿ ಬಂದು ರಾಜಕೀಯ ಪಕ್ಷ ಮಾಡಿದ್ದಲ್ಲ. ಒಂದು ಫೈನ್ ಮಾರ್ನಿಂಗ್ ಎದ್ಬಿಟ್ಟು ನಾವು ಒಂದು ರಾಜಕೀಯ ಪಕ್ಷ ಅಂತಲ್ಲ. ಈ ರಾಜಕೀಯ ಪಕ್ಷ ಮಾಡೋದಕ್ಕಿಂತ ಮುಂಚೆ ಈ ಪಕ್ಷದಲ್ಲಿ ಹಲವಾರು ಪ್ರಗತಿಪರರು, ಹೋರಾಟಗಾರರು, ಸಮಾಜ ಸೇವಕರು, ಜನಪರವಾಗಿ ಯೋಚನೆ ಮಾಡುವವರು, ಇವರು ನಾವೆಲ್ಲ ಯಾರು ಕೂಡ ರಾಜಕೀಯದ ಹಿನ್ನೆಲೆಯಿಂದ ಬಂದಂತವರಲ್ಲ. ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಿದಂತ ಜನರು. ಸಮಾಜದ ಬಗ್ಗೆ ಚಿಂತನೆ ಇರುವಂತ, ಈ ದೇಶದ ಬಗ್ಗೆ ಚಿಂತನೆ ಇರುವಂತ ಇಲ್ಲಿನ ಜಾತ್ಯತೀತ ವ್ಯವಸ್ಥೆ, ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಲ್ಲವೂ ಉಳಿಬೇಕು ಅಂತಂದ್ರೆ ಈ ದೇಶದ ಬಗ್ಗೆ ನೈಜ ಕಾಳಜಿ ಉಳ್ಳವಂತಹ ಜನರು ರಾಜಕೀಯಕ್ಕೆ ಬರಬೇಕು, ರಾಜಕೀಯದ ಒಂದು ಶುದ್ಧೀಕರಣ ಆಗಬೇಕು ಅನ್ನೋಂಥ ಕಾರಣಕ್ಕೆ ನಾವೆಲ್ಲರೂ ಕೂಡಿ 2009ರಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಕಟ್ಟಿದ್ದೇವೆ. ಬಂದ ನಂತರ ನಾವು ಮೊಟ್ಟ ಮೊದಲಿಗೆ ಮಾಡಿದ್ದು ಈ ದೇಶದ ಮತ್ತು ಸಂವಿಧಾನದ ವಿರೋಧಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಬಿಜೆಪಿ ಮತ್ತು ಬಿಜೆಪಿಗೆ ಸಪೋರ್ಟ್ ಮಾಡುವಂತಹ ಸಂಘಟನೆಗಳು, ಇವರ ಒಂದು ಧರ್ಮ ವಿದ್ವೇಷ ಉಂಟು ಮಾಡುವಂಥದ್ದು, ರಾಜಕಾರಣದಲ್ಲಿ ಧರ್ಮವನ್ನು ಬೆರೆಸಿರುವಂಥದ್ದು, ಇದೇ ಅಂದ್ರೂ ಕೋಮುಗಳ ನಡುವೆ ವಿದ್ವೇಷವನ್ನು ಉಂಟು ಮಾಡಿ ರಾಜಕಾರಣ, ಇದರನ್ನೆಲ್ಲವನ್ನು ಬಯಲುಗೊಳಿಸ್ತಾ ಬಂದ್ವಿ ನಾವು. ಇರೋದು ಅದನ್ನೇ ಅನ್ನುವಂತ ಅಭಿಪ್ರಾಯದ. ಬಿಕಾಸ್ ನೀವು ಸುದ್ದಿ ಆಗುವಂತಹ ವಿಚಾರಗಳು ನೋಡಿ, ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಆದಾಗ ಅದರಲ್ಲಿ SDPI ಕೈವಾಡ ಇದೆ ಅಂತ ಅಂತಾರೆ. ಹಿಜಾಬ್ ಬಗ್ಗೆ ಏನಾದ್ರೂ ಗಲಾಟೆ ಶುರುವಾದ್ರೆ ಅದರಲ್ಲಿ SDPI ಕೈವಾಡ ಇದೆ ಅಂತ. ನೀವು ನೈಜವಾದಂತಹ ರಾಜಕಾರಣದ ವಾಂಛೆ ಇಲ್ಲದಂತಹ ದೇಶಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅನ್ನುವಂತ ಮನಸ್ಥಿತಿಗಳನ್ನ ಒಟ್ಟುಗೂಡಿಸಿ ಅವರನ್ನು ರಾಜಕೀಯಕ್ಕೆ ತಂದು ಈ ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಸಂವಿಧಾನಬದ್ಧವಾದಂತಹ ಆಡಳಿತ ಕೊಡೋದು ಅನ್ನೋದು ನಿಮ್ಮ ಕಾನ್ಸೆಪ್ಟ್ ಆದ್ರೂ ಕೂಡ ನೀವು ಇನ್ವಾಲ್ವ್ ಆಗುವಂತಹ ವಿಚಾರಗಳು ಅದು ಧರ್ಮದ ತಳಹದಿಯಲ್ಲೇ ಇರುವ ವಿಚಾರಗಳು. ಇದನ್ನ ನಾನು ಅದನ್ನೇ ಹೇಳ್ತಾ ಬಂದೆ. ಇದನ್ನ ನಮಗೆ ಟಾರ್ಗೆಟ್ ಮಾಡಲಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಬಿಜೆಪಿ ಮತ್ತು ಈ ಕೋಮುವಾದಿ ಶಕ್ತಿಗಳನ್ನ ತಳಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಸೈದ್ಧಾಂತಿಕವಾಗಿ ಸ್ಟ್ರಾಂಗ್ ಆಗಿ ವಿರೋಧಿಸಿದಂತ ಒಂದು ಪಕ್ಷ ಇಲ್ಲ SDPI ಬಿಟ್ರೆ. ಕಾಂಗ್ರೆಸ್ ಮತ್ತು JDS ಅಥವಾ ಬೇರೆ ಪಕ್ಷಗಳು ಬಿಜೆಪಿಯನ್ನ ಒಂದು ಸಮಗ್ರವಾಗಿ ಅವರನ್ನ ಒಂದು ಅಧ್ಯಯನ ಮಾಡಿ ಸಮಗ್ರವಾಗಿ ಅವರನ್ನ ವಿರೋಧಿಸುವಂತ ಕೆಲಸ ಅಥವಾ ಜನಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಒಂದನೇದು ಆ ಕಾರಣಕ್ಕೆ. ಎರಡನೇದು ಪಾಯಿಂಟ್ ಬರ್ತೀನಿ. ನೀವು ಹೇಳಿದ ಪಾಯಿಂಟ್ ಅಲ್ಲಿ ಒಂದು ಅಬ್ಜೆಕ್ಷನ್ ಇದೆ. ಏನ್ ಗೊತ್ತಾ, ಬಿಜೆಪಿ ಮತ್ತು ಕೋಮುವಾದ ಮತ್ತು ಧರ್ಮಗಳ ನಡುವೆಯ ವೈರುಧ್ಯ ಏನಿದೆ ಅದನ್ನ ವಿರೋಧಿಸಿ ಅಂತ ತಾವು ಹೇಳ್ತಾ ಇದ್ದೀರಾ. ಸೊ ಬಿಜೆಪಿ ಅಂದ್ರೆ ಏನು, ನಾರ್ಮಲ್ ಕಾನ್ಸೆಪ್ಟ್ ಹಿಂದುತ್ವ, ಹೌದಲ್ವಾ ಸರ್? ಸೊ ಹಿಂದುತ್ವಕ್ಕೆ ವಿರುದ್ಧವಾಗಿ ನೀವು ಮಾತನಾಡ್ತಾ ಇದ್ದೀರಿ ಅಂತಂದರೆ ಹಿಂದುತ್ವದ ವಿರೋಧಿಗಳು ಯಾರು? ದಟ್ ಈಸ್ ಮುಸಲ್ಮಾನರು. ಸೊ ನೀವು ಹಿಂದುತ್ವ ಅಥವಾ ಕೋಮುವಾದವನ್ನ ವಿರೋಧಿಸುವ ಬರದಲ್ಲಿ ನಿಮ್ಮ ಐಡೆಂಟಿಟಿ ಮುಸಲ್ಮಾನರು ಅನ್ನೋ ತರದಲ್ಲಾಗಿದೆ. ಅದು ಬಹಳ ಜನರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಡೆಫಿನೆಟ್ಲಿ ಖಂಡಿತ ಅಲ್ಲ. ಈಗ ನಾವು ಕೈಗೆತ್ತಿಕೊಳ್ಳುವಂತಹ ವಿಚಾರಗಳನ್ನು ನೋಡಿ, ನೀವು ಪ್ರಸ್ತಾಪ ಮಾಡಿದ್ರಿ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಅಂತ ವಿಚಾರಗಳನ್ನು ಮಾತ್ರ ನಮ್ಮೊಂದಿಗೆ ತಳಕು ಹಾಕುವಂತ ಕೆಲಸ ಮಾಡ್ತಾ ಇದೆ. ಉದಾಹರಣೆಗೆ ನಾನು ಹೇಳ್ತೇನೆ, ಕೆಲವು ವರ್ಷಗಳ ಹಿಂದೆ ಚಾಮರಾಜನಗರದಲ್ಲಿ ಇಬ್ಬರು ದಲಿತ ಕೂಲಿ ಕಾರ್ಮಿಕರ ಹತ್ಯೆ ಆಗ್ತದೆ. ಆ ಹತ್ಯೆ ಆದಂತ ಸಂದರ್ಭದಲ್ಲಿ ಯಾವ ರಾಜಕೀಯ ಪಕ್ಷಗಳು ಕೂಡ ಹಾಡು ಹಗಲೇ ಅಲ್ಲಿ ಒಂದು ಕೊಲೆ ಆಗ್ತದೆ, ಯಾವ ರಾಜಕೀಯ ಪಕ್ಷಗಳು ಆ ಇಶ್ಯೂವನ್ನು ತಗೊಳ್ಳೋದಿಲ್ಲ.
ಯಾಕಂದ್ರೆ ಅವರು ಕೂಲಿ ಕಾರ್ಮಿಕರು ಮತ್ತು ದಲಿತರು ಅನ್ನೋ ಕಾರಣಕ್ಕೆ ಆ ಇಶ್ಯೂವನ್ನ ದೊಡ್ಡ ಮಟ್ಟದ ಒಂದು ರಾಜ್ಯ ಮಟ್ಟದ ಇಶ್ಯೂವನ್ನಾಗಿಸಿದ್ದು SDPI. ನನ್ನ ನೇತೃತ್ವದಲ್ಲೇ ಆ ಸಂತೆಬರಳ್ಳಿಯಿಂದ ಹಿಡಿದು ಚಾಮರಾಜನಗರದವರೆಗೆ 19 ಕಿಲೋಮೀಟರ್ ಪಾದಯಾತ್ರೆ ನಾನು ಮಾಡಿದೆ. ಆ ಇಶ್ಯೂವನ್ನ ಸ್ಟೇಟ್ ಇಶ್ಯೂ ಆಯ್ತು, CID ತನಿಖೆ ಆಯ್ತು, ಆರೋಪಿಗಳ ಬಂಧನ ಆಯ್ತು, ಆ ಕುಟುಂಬಕ್ಕೆ ಪರಿಹಾರ ಸಿಕ್ತು, ನೌಕರಿ ಸಿಕ್ತು, ಮನೆ ಸಿಕ್ತು. ಅದೇ ರೀತಿ ರೈತಪರ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲಿ ನಾವು ಚಾಮರಾಜನಗರದ ಏನು 37 ಫ್ಯಾಮಿಲಿ ವಿಕ್ಟಿಮ್ಸ್ ಇದ್ದಾರೆ, ಒಬ್ಬರು ಮುಸಲ್ಮಾನರಿಲ್ಲ. ಇನ್ನು ಸರ್ ಯಾವುದೇ ಒಂದು ಮೂವ್ಮೆಂಟ್ ಇದೆಯಲ್ಲ ಸರ್, ಅದಕ್ಕೆ ನೀವು ಅಡ್ವರ್ಟೈಸ್ ಮಾಡದೇ ಇರ್ಲಿ, ಇಫ್ ದಟ್ ಮೂವ್ಮೆಂಟ್ ಇಸ್ ಸ್ಟ್ರಾಂಗ್, ಅದು ಜನಮಾನಸದಲ್ಲಿ ಕೂತು ಬಿಡುತ್ತೆ, ನೀವು ಅದನ್ನ ತುರುಕ್ಬೇಕಾಗಿಲ್ಲ. ಸೊ ನೀವು SDPI ಅನ್ನೋ ಪಾರ್ಟಿ ಇದೆ, ದಟ್ ಈಸ್ ಅದು ಧರ್ಮಾತೀತವಾಗಿ ಮತ್ತು ರಾಜಕೀಯವನ್ನ ಹೊರತುಪಡಿಸಿ ಸಂವಿಧಾನದ ಆಧಾರದ ಮೇಲೆ ಕೆಲಸ ಮಾಡುವ ಒಂದು ರಾಜಕೀಯ ಪಕ್ಷ ಅನ್ನುವಂತಹ ಭಾವನೆ ಕಟ್ಟ ಕಡೆಯ ಪ್ರಜೆ ಯಾರಿದ್ದಾರೆ ಕರ್ನಾಟಕದಲ್ಲಿ ಅವರ ಮನಸ್ಸಿನಲ್ಲಿ ಇನ್ನೂ ನೀವು ಛಾಪ್ ಮೂಡಿಸಿಲ್ಲ. ಹೌದು, ಅದು ಒಪ್ಕೊಳ್ತೀನಿ ನಾನು. ಅದನ್ನೇ ನಾನು ಹೇಳ್ತಾ ಬಂದೆ. ಒಂದು ಸ್ಥಾಪಿತ ಹಿತಾಸಕ್ತಿಗಳು ನಮ್ಮನ್ನ ಇನ್ನು ಯಾಕೆ ವಿಚಾರ ಬರ್ತದೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ನಾವು ಮುಸ್ಲಿಂ ಕಮ್ಯುನಿಟಿಯ ಮೈನಾರಿಟಿ ಕಮ್ಯುನಿಟಿಗ ಇಶ್ಯೂಗಳನ್ನ ಎತ್ತುಕೊಳ್ತೇವೆ. ಅದು ಅವರು ನಮ್ಮ ಧರ್ಮದವರು ಅಂತ ಕಾರಣದಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಅತ್ಯಂತ ಕಡೆಗಣಿಸಲ್ಪಟ್ಟ, ಅತ್ಯಂತ ಶೋಷಿತ ಮತ್ತು ಅತ್ಯಂತ ದೌರ್ಜನ್ಯಕ್ಕೀಡಾದ ಒಂದು ಸಮುದಾಯ ಮುಸ್ಲಿಂ ಸಮುದಾಯ. ಆ ಸಮುದಾಯಗಳ ಇಶ್ಯೂಗಳ ಬಗ್ಗೆ ಈ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಮಾತಾಡ್ತಾ ಇಲ್ಲ. ಅವರ ವೋಟ್ ಬ್ಯಾಂಕು, ಬಟ್ ಅವರ ಮಾತಾಡಕ್ಕೆ ಆಗ್ತಾ ಇಲ್ಲ. ಉದಾಹರಣೆಗೆ ಹಿಜಾಬ್ ವಿಚಾರನೆ ತಗೊಳ್ಳಿ. ಹಿಜಾಬ್ ಹಿಂದೆ ನೀವೇನ ಹೇಳ್ತೀನಿ ನಾನು. ಹಿಜಾಬ್ ವಿಚಾರನೆ ತಗೊಳ್ಳಿ. ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ DK ಶಿವಕುಮಾರ್ ಏನು ಪ್ರಮಾಣ ಹೊರಡಿಸಿದ್ರು, ಯಾರು ಹಿಜಾಬ್ ವಿಚಾರದಲ್ಲಿ ಮಾತನಾಡಬಾರದು ಅಂತ ಹೇಳಿ ಇರುವಂತ ಮುಸ್ಲಿಂ 7 ಜನ ಮುಸ್ಲಿಂ MLAಗಳು MLCಗಳ ಬಾಯಿಯನ್ನು ಕಟ್ಟಾಕ್ಬಿಟ್ರು ಇವರು. ಹಾಗಿದ್ರೆ ಯಾರು ಮಾತಾಡಬೇಕು? ಒಂದು ಆ ಹೆಣ್ಣು ಮಕ್ಕಳ ವೈಯಕ್ತಿಕ ಹಕ್ಕು, ಯಾವ ರೀತಿ ಡ್ರೆಸ್ ಹಾಕಬೇಕು, ಏನ್ ಹಾಕಬೇಕು ಅಂತ ಹೇಳ್ಕೊಂಡು ಅವರ ವೈಯಕ್ತಿಕ ಹಕ್ಕಿನ ವಿಚಾರದಲ್ಲಿ ಇವರು ಮಾತಾಡದೆ ಹೋದ್ರೆ ಇನ್ನು ಯಾರು ಈ ವಿಷಯವನ್ನ ಮಾತಾಡಬೇಕು? ಹಾಗಾಗಿ ನಾವು ಇಂಥ ಮುಸ್ಲಿಮರ ಇಶ್ಯೂಗಳನ್ನ ಎತ್ತಿಕೊಂಡಾಗ ನಮ್ಮನ್ನ ಒಂದು ಧರ್ಮದ ಆಧಾರದಲ್ಲಿ ನೋಡ್ತಾರೆ. ನಾವು ಮುಸ್ಲಿಂ ಇಶ್ಯೂಗಳನ್ನ ಎತ್ಕೊಂಡು ಅವ್ರು ಮುಸಲ್ಮಾನರು ಅನ್ನೋಂತ ಕಾರಣಕ್ಕಲ್ಲ, ಅವರು ಸಂವಿಧಾನಬದ್ಧವಾದಂತ ಅವರ ಹಕ್ಕುಗಳು ಈ ದೇಶದಲ್ಲಿ ನಿರಾಕರಿಸಲ್ಪಡ್ತಾ ಇದೆ, ಅವರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕೆ. ಆ ಹೆಣ್ಮಕ್ಳ ಹಿಂದೆ ನೀವೇನ ಸರ್ ಇರೋದು? ಆ ಹೆಣ್ಣು ಮಕ್ಕಳ ಹಿಂದೆ ನಾವಲ್ಲ, ನಾನು ಹೇಳ್ತಾ ಇರೋದು ಆ ಹೆಣ್ಣು ಮಕ್ಕಳ ಸಾಂವಿಧಾನಿಕ ಹಕ್ಕಿಗೆ, ಆ ಹೆಣ್ಣು ಮಕ್ಕಳ ವೈಯಕ್ತಿಕ ಹಕ್ಕಿಗೆ, ಆ ಹೆಣ್ಣು ಮಕ್ಕಳ ಅವರ ಒಂದು ಬದುಕುವ ಹಕ್ಕಿಗೆ, ಅವರು ಯಾವ ಡ್ರೆಸ್ ಅನ್ನ ಹಾಕಬೇಕು, ಯಾರನ್ನ ಹಾಕಬೇಕು, ಆ ಹಕ್ಕು ಅದು ಸಂವಿಧಾನ ವಿರೋಧಿಯಾಗಿದ್ದೆ ಅದನ್ನ ಕರೆಸಿಯಲ್ಪಟ್ಟಿದೆ ಅನ್ನೋ ಕಾರಣಕ್ಕೆ ಅವರಿಗೆ ನಾವು ನೈತಿಕ ಬೆಂಬಲವನ್ನ ನಾವು ಖಂಡಿತ ನಾವು ಕೊಟ್ಟಿದ್ದೇವೆ. ಇನ್ನು ಇಂಥ SDPI ಹೇಳಿದ ಹಾಗೆ ಅಥವಾ SDPI ಕುಮ್ಮಕ್ಕಿನಿಂದ ಹಿಜಾಬ್ಗೋಸ್ಕರ ಫೈಟ್ ಮಾಡ್ತಾ ಇರುವಂತಹ ಈ ಹೆಣ್ಣು ಮಕ್ಕಳು ಈಗ ಅಷ್ಟು ಸ್ಟ್ರಾಂಗ್ ಆಗಿ ಸರ್ಕಾರವನ್ನೇ ಎದುರಾಕೊಂಡಿದ್ದಾರೆ ಅಂತ ಇಲ್ಲಿ ವಿಚಾರ ನೋಡಿ. ಕುಮ್ಮಕ್ಕು ನಿಮ್ದೇನಾ? ಈ ಹಿಜಾಬ್ ವಿಚಾರ ಪ್ರಕರಣದಲ್ಲಿ ನೀವು ಕೂಡ ತುಂಬಾ ಇದರಲ್ಲಿ ಡೀಪ್ ಆಗಿ ಇನ್ವಾಲ್ವ್ ಆಗಿದ್ರಿ, ಸ್ಟಡಿ ಮಾಡಿದ್ರಿ, ರಿಸರ್ಚ್ ಮಾಡಿದ್ರಿ. ಈ ಹೆಣ್ಣು ಮಕ್ಕಳು ಕಳೆದ 6 ತಿಂಗಳಿನಿಂದ ಈ 6 ತಿಂಗಳಿನಿಂದ ಅವರ ಈ ವೈಯಕ್ತಿಕ ಹಕ್ಕಿಗಾಗಿ ಎಲ್ಲಾ ರೀತಿಯ ಸೌಹಾರ್ದಯುತವಾದಂತಹ ಪ್ರಯತ್ನವನ್ನ ಮಾಡಿದ್ರು. ಅವರ ಪ್ರಿನ್ಸಿಪಾಲ್ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಟೀಚರ್ಸ್ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಅವರ ಪೇರೆಂಟ್ಸ್ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ರು. ಅವೆಲ್ಲವೂ ಆದ ನಂತರ ಅದು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ಕಾಲೇಜಿನಿಂದ ಹೊರಹಾಕಲಾಯಿತು. ಕಾಲೇಜಿನಿಂದ ಹೊರಹಾಕಿದ ನಂತರ ಆ ಸಂದರ್ಭದಲ್ಲಿ ಆಗಿರ್ತದೆ ಆ ಹೆಣ್ಣು ಮಕ್ಕಳು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾವನ್ನ ಅಪ್ರೋಚ್ ಆಗಿದ್ದು. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದವರು ಕೂಡ ಏಕಾಏಕಿ ಬಂದು ಅದನ್ನು ಇಶ್ಯೂ ಮಾಡಲಿಲ್ಲ. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದವರು ಕೂಡ ಬಂದು ಆ ಪ್ರಿನ್ಸಿಪಾಲ್ರೊಂದಿಗೆ, ಮ್ಯಾನೇಜ್ಮೆಂಟ್ನೊಂದಿಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ತುಂಬಾ ಸೌಹಾರ್ದಯುತವಾಗಿ ಮುಗಿಸುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ ನಂತರ ಅದು ವಿಫಲವಾದಾಗ ಇವರನ್ನು ಅಕ್ಷರಸ ಈ ಹೆಣ್ಣು ಮಕ್ಕಳನ್ನ ಕಾಲೇಜಿನಿಂದ ಹೊರಗೆ ಹಾಕಿದಂತ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳು ಅವರ ಪೋಷಕರಿಗೆ ಹೈಕೋರ್ಟ್ಗೆ ಹೋದ್ರು. ಹಿಜಾಬ್ ಹೆಣ್ಣು ಮಕ್ಕಳ ಮಾರಲ್ ಸಪೋರ್ಟ್ CFI ಅಂಡ್ SDPI 100%. ಯಾಕೆಂತಂದ್ರೆ ಅದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅದು ಅವರ ವೈಯಕ್ತಿಕ ಹಕ್ಕು. ಇಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹೇಳುವಂತದ್ದು, ಆ ಹೆಣ್ಣು ಮಕ್ಕಳಾಗ್ಲಿ ಅಥವಾ ಬೇರೆ ಹೆಣ್ಣು ಮಕ್ಕಳಾಗ್ಲಿ ನಾವು ಯಾರು ಯೂನಿಫಾರ್ಮ್ ಹಾಕೊಳ್ಳ ಅಂತ ಹೇಳಲೇ ಇಲ್ಲ. ಅವರು
ಯೂನಿಫಾರ್ಮ್ನೊಂದಿಗೆ ಇರುವಂತಹ ಏನು ಸಾಲ್ ಇದೆ ಅದನ್ನು ನಾವು ತಲೆಗೆ ಹಾಕೊಳ್ತೀವಿ ಅನ್ನುವಂಥ ಒಂದು ಸಣ್ಣ ರಿಕ್ವೆಸ್ಟ್ ಅನ್ನು ಕೂಡ ಮಾನವೀಯತೆಯ ಆಧಾರದ ಮೇಲೆ, ಆ ಹೆಣ್ಣು ಮಕ್ಕಳ ಗೌರವದ ಮೇಲೆ ನಾವು ಸರ್ಕಾರ ನಡೆಸುವವರು ಸಹಿಸಿಕೊಳ್ಳಿಲ್ಲ ಅಂತಂದ್ರೆ ಏನರ್ಥ? ನಾವು ಯಾವಾಗ ಇಂಟರ್ಫಿಯರ್ ಆದ್ವಿ ಅಂತ ಹೇಳಿದ್ರೆ, ಅವರ ಹಕ್ಕುಗಳು ನಿರಾಕರಿಸಲ್ಪಟ್ಟಾಗ, ಅವರ ಅಕ್ಷರಸ ಅವರನ್ನ ಕಾಲೇಜಿನಿಂದ ಹೊರಹಾಕಿ, ಅವರು ಕಾಲೇಜಿನಿಂದ ಗೇಟಿನಿಂದ ಹೊರಹಾಕಿ ಕೂರಿಸಿದ್ರಲ್ಲ, ಅದನ್ನ ನಮಗೆ ನೋಡ್ಲಿಕ್ಕೆ ಆಗಿಲ್ಲ. ನಾವು ಒಂದು ರಾಜಕೀಯ ಪಕ್ಷವಾಗಿ ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ನೈತಿಕ, ಅವರಿಗೂ ಮತ್ತು ಅವರ ಪೋಷಕರಿಗೆ ನೈತಿಕ ಬೆಂಬಲವನ್ನು ವಿಚಾರಕ್ಕೆ ನಾನು ಬರ್ತೀನಿ. ನೀವು ಹೇಳಿದ ಅದೇ ವಿಚಾರಕ್ಕೆ ನಾನು ಕಂಟಿನ್ಯೂ ಮಾಡ್ತೇನೆ. ಇದು ವಿವಾದ ಆಗಿದೆ ಹೇಗೆ? ವೆರಿ ಸಿಂಪಲ್ ಆದಂತಹ ವಿಚಾರ. ಸ್ಥಳೀಯ ಮಟ್ಟದಲ್ಲಿ ಆ ಶಾಸಕರಿಗೆ ಒಂದು ಘನತೆ ಗೌರವ ಇದ್ದಿದ್ರೆ, ಆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದ್ದರೆ ಆಗ್ತಪ್ಪ, ನೀವು 6 ಮಕ್ಕಳು ಆ ಯೂನಿಫಾರ್ಮ್ ಸಾಲು ಹಾಕೊಂಡು ಬನ್ನಿ ಅಂತ ಹೇಳಿ ಮುಗಿಸ್ಬೋದಿತ್ತು. ಅಥವಾ ನಮ್ಮ ಏನು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಏನು MLAಗಳಿದ್ದಾರೆ ಅವರು ರಘುಪತಿ ಭಟ್ರ ಹತ್ರ ಮಾತಾಡಿ ಸೌಹಾರ್ದಯುತವಾಗಿ ಮುಗಿಸೋಣ ಅಂತ ಹೇಳಿ ಮಾಡ್ಬೋದಿತ್ತು. ವಿವಾದ ಏನು ಅವರ ಹಕ್ಕುಗಳು ನಿರಾಕರಿಸಲ್ಪಟ್ಟಾಗ ಹೆಣ್ಣು ಮಕ್ಕಳು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ನಡೆದಂತ ಬೆಳವಣಿಗೆಯನ್ನು ಯಾರು ಇದನ್ನು ವಿವಾದ ಮಾಡಿದ್ರು ಅನ್ನೋದು ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತೇನೆ. ಕೋರ್ಟಿಗೆ ಹೋದಂತಹ ಸಂದರ್ಭದಲ್ಲಿ ಫೆಬ್ರವರಿ 5ನೇ ತಾರೀಕು ಸರ್ಕಾರ ಒಂದು ನೋಟಿಫಿಕೇಶನ್ ಹೊರಡಿಸ್ತದೆ. ನ್ಯಾಚುರಲಿ ಆಗಿ ಶಾಲಾ ಕಾಲೇಜುಗಳು ಆರಂಭ ಮಾಡಿದಂತ ಸಂದರ್ಭದಲ್ಲಿ ಆಗಿರುತ್ತೆ ಒಂದು ಸರ್ಕ್ಯುಲರ್ ಹೊರಡಿಸೋದು, ನೀತಿಗಳು ನಿಯಮಗಳು ಯಾವಾಗ ಮಾಡ್ತಾರೆ ಮೇಡಮ್? ನೀತಿಗಳು ನಿಯಮ ಮಾಡೋದು ಕಾಲೇಜು ಆರಂಭ ಘಟ್ಟದಲ್ಲಿ. ನೋಟಿಫಿಕೇಶನ್ ಏನು 100 ಪೇಜ್ನ ಒಂದು ಕಾಲೇಜು ದಾಖಲಾತಿಯ ನೋಟಿಫಿಕೇಶನ್ ಅಲ್ಲಿ ಸ್ಪಷ್ಟವಾಗಿ ಪೇಜ್ ನಂಬರ್ 24ರಲ್ಲಿದೆ, ಶಾಲಾ ಕಾಲೇಜುಗಳಿಗೆ, ಪದವಿ ಪೂರ್ವ ಕಾಲೇಜುಗಳಿಗೆ ಯೂನಿಫಾರ್ಮ್ ಕಡ್ಡಾಯವಲ್ಲ ಅಂತೇಳಿ. ಇವತ್ತು ನೀವು ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಗೊತ್ತದೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರು ಕೋರ್ಟಿಗೆ ಹೋದ್ರು ಅನ್ನೋಂಥ ಕಾರಣಕ್ಕೆ 5ನೇ ತಾರೀಕು ಸಡನ್ ಆಗಿ ಸರ್ಕಾರ ಆ ರೀತಿಯಾದಂತಹ ಸರ್ಕ್ಯುಲರ್ ಯೂನಿಫಾರ್ಮ್ ಅನ್ನುವಂಥ ಅದನ್ನು ಹೊರಡಿಸ್ತಾರೆ, ಕಡ್ಡಾಯ ಮಾಡಿಕೊಂಡು ಹೊರಡಿಸ್ತಾರೆ. ಆ ನಂತರ ಆ ಕಾಲೇಜಿಗೆ ಮಾತ್ರ ಸೀಮಿತವಾಗಿದ್ದ ಆ ವಿಚಾರವನ್ನ ಬೇರೆ ಬೇರೆ ಕಾಲೇಜುಗಳಲ್ಲಿ ಮಾಡಿದ್ಯಾರು? ಬಿಜೆಪಿಯ ಕುಮ್ಮಕ್ಕಿನಿಂದ, ಬಿಜೆಪಿಯ ಮಂತ್ರಿಗಳ ಕುಮ್ಮಕ್ಕಿನಿಂದ ಕೇಸರಿ ಸಾಲನ್ನು ಹಾಕಿಕೊಂಡು ಗಲಾಟೆ ಮಾಡ್ತಾರೆ. ನೀವು ಹಾಕಿದ್ರೆ ನಾವು ಹಾಕ್ತೀವಿ ಅನ್ನುವಂಥದ್ದು ಎಲ್ಲ ಕಡೆ, ಕುಂದಾಪುರದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ರಿ, ಮಾಧ್ಯಮಗಳು ನೋಡಿದ್ರಿ. ಕಾಲೇಜುಗಳಿಗೆ ಕಲ್ಲು ಬಿಸಾಕ್ತಾರೆ, ಹೆಣ್ಣುಮಕ್ಕಳನ್ನು ಓಡಿಸ್ಕೊಂಡು ಹೋಗ್ತಾರೆ. ಮಂಡ್ಯದಲ್ಲಿ ಆದದ್ದು ನೋಡಿದ್ವಿ. ಇನ್ನು 50-60 ಹೆಣ್ಣು ಮಕ್ಕಳು, ಆ ಹೆಣ್ಣು ಮಗು ಒಂಟಿಯಾಗಿ ಹೋಗ್ಬೇಕಾದ್ರೆ ಯಾವ ರೀತಿ ತೋಳಗಳು ಕುರಿಯ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಇದನ್ನೆಲ್ಲ ಯಾರು ಮಾಡಿದ್ದು? ಇದು STP ಮಾಡಿದ್ದ? ಕ್ಯಾಂಪಸ್ ಮಾಡಿದ್ದ? ಇದಕ್ಕೆ ನೇರ ಹೊಣೆ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರಕ್ಕೆ ಬೆಂಬಲ ನೀಡುವ ಈ ಎಲ್ಲ ಸಂಘಟನೆಗಳು ಕಾರಣವೇ ಹೊರತು ನಾವ್ಯಾರು ಕೂಡ ಅಲ್ಲ. ನಾವ್ಯಾರು ಗಲಭೆ ಎಬ್ಬಿಸಲಿಲ್ಲ, ಯಾವುದನ್ನು ಕೂಡ ನಾವು ಮಾಡಲಿಲ್ಲ. ಕನಿಷ್ಠ ನಾವು ಮಾಡಿದ್ದು ಆ ಹೆಣ್ಣು ಮಕ್ಕಳಿಗೆ ಒಂದು ನೈತಿಕ ಬೆಂಬಲವನ್ನು ಕೊಟ್ಟು. STPI ಎಲ್ಲಿ ಇನ್ವಾಲ್ವ್ ಆಗಿರುತ್ತೋ ಅಲ್ಲಿ ಗಲಭೆ, ಗದ್ದಲ, ಅಹಿತಕರ ಘಟನೆಗಳು ನಡೆಯುತ್ತೆ ಅನ್ನುವಂತ ಖಂಡಿತ ಇಲ್ಲ. ಈ ರಾಷ್ಟ್ರದ ಇತಿಹಾಸವನ್ನು ತೆಗೆದು ನೋಡಿ, ಈ ಇತಿಹಾಸವನ್ನು ತೆಗೆದು ನೋಡಿದ್ರೆ ಎಷ್ಟೊಂದು ಕೋಮು ಗಲಭೆಗಳು ಏನೆಲ್ಲ ನಡೆದಿದೆ. STPI ಬಂದಿದ್ದು ಕೇವಲ 13 ವರ್ಷ ಆಯಿತು. ಅದಕ್ಕಿಂತ ಹೆಚ್ಚಿನ ಎಷ್ಟು ಗುಜರಾತ್ ಗಲಭೆ, ನಲ್ಲಿ ಗಲಭೆ, ಬಾಗಲ್ಪುರ್ ಗಲಭೆ, ದೆಹಲಿ, ಎಷ್ಟು ಗಲಭೆಗಳು ಏನೆಲ್ಲ ನಡೆದಿದೆ ಈ ದೇಶದಲ್ಲಿ. ನಿಮ್ಗೆ ಫಾರಿನ್ ನಿಂದ ಫಂಡ್ ಬರುತ್ತಂತ ಹೌದಾ? ನೋಡಿ, ನಾನು ಬಹಳ ಸ್ಪಷ್ಟವಾಗಿದ್ದು, ತುಂಬಾ ಜನರಿಗೆ ಕ್ವಶನ್ ಇದೆ, ಬೇರೆ ಬೇರೆ ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾರೆ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಅಲ್ ಖೈದಾ ಮತ್ತು ಟೆರರಿಸ್ಟ್ ಗ್ರೂಪ್ಸ್ ಕಡೆಯಿಂದ SDPIಗೆ ಸಿಕ್ಕಾಪಟ್ಟೆ ಫಂಡ್ ಬರುತ್ತೆ. ಆ ರೀತಿಯಾದಂತಹ ಒಂದು ಆರ್ಥಿಕವಾದಂತಹ ದಾರಿದ್ರ್ಯ ಅಥವಾ ಬೌದ್ಧಿಕವಾದಂತಹ ದಾರಿದ್ರ್ಯ ನಮಗೆ ಬಂದಿಲ್ಲ. ನಮ್ಮ ಹಣದ ಮೂಲ ಏನು ಅಂತ ಹೇಳಿದ್ರೆ, ಒಂದು, ನಮ್ಮ ಕಾರ್ಯಕರ್ತರು ಪ್ರತಿ ವರ್ಷ ಅವರು ಕೊಡುವಂತ ಕಾಂಟ್ರಿಬ್ಯೂಷನ್, ಅವರಿಗೆ ಎಷ್ಟು ಸಾಧ್ಯ ಆಗ್ತದೋ ಅವರು ಕೊಡುವಂಥದ್ದು. ಎರಡನೇದು, ಪ್ರತಿ ವರ್ಷ ನಾವು ಪಬ್ಲಿಕ್ ಫಂಡ್ ಗೈನ್ ಮಾಡ್ತೇವೆ, ಪಾರ್ಟಿ ಫಂಡ್ ಅಂತ ಗೈನ್ ಮಾಡ್ತೇವೆ. ಪಬ್ಲಿಕ್ಗೆ ಹೋಗ್ತೀವಿ, ಪಬ್ಲಿಕ್ ಹತ್ರ ಹೋಗ್ಬಿಟ್ಟು ನಿಮ್ಗಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋ ಕಾರಣಕ್ಕೆ ಮಾಡ್ತೇವೆ. ಇನ್ನು ಈ ರೀತಿ ಆರೋಪ ಮಾಡುವವರು, ಕಾಂಗ್ರೆಸ್, JDS ಬೇರೆ ಪಕ್ಷದ ಆಡಳಿತ ಹೋಗ್ಲಿ, 8 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಒಂದೇ ಒಂದು ಆ ರೀತಿಯಾದಂತಹ ಪ್ರಕರಣ ಎಲ್ಲಾದರೂ ದಾಖಲಾಗಿದೆಯಾ? ಅಂದ್ರೆ ಸುಮ್ಮನೆ ಈ ರೀತಿಯಾದಂತ ಒಂದು ಗೂಬೆ ಕೂರಿಸಬೇಕು ಅನ್ನುವಂತ ಕೆಲಸ ಕಾರಣಕ್ಕಾಗಿರುತ್ತೆ ಈ ರೀತಿಯಾದಂತ ಆರೋಪಗಳು. ಹರ್ಷ ಕೊಲೆ ಕೇಸಲ್ಲಿ SDPI ಇದೆ? ಖಂಡಿತ ಇಲ್ಲ. ಆಲ್ರೆಡಿ ಪೊಲೀಸ್ ಅವರು ಅವರ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಯ್ತು, ಪತ್ರಿಕೆಗಳಲ್ಲೂ ಕೂಡ ಬಂದಾಯ್ತು. ವೈಯಕ್ತಿಕ ಕಳೆದ 2015ರಿಂದ ಈ ಹರ್ಷ ಮತ್ತು ಗ್ಯಾಂಗಿಗೂ ಮತ್ತು ಈಗ ಕೊಲೆಗಳ ಆರೋಪಿಗಳು ಏನು ಸಿಕ್ಕಾಕೊಂಡಿದ್ರೆ ಆ 2 ಗ್ಯಾಂಗ್ಗಳಿಗೂ ಕೂಡ ಪರಸ್ಪರವಾದಂತಹ ವೈಮನಸ್ಯ ಇತ್ತು. ಆ ಘಟನೆ ಆಗುವುದಕ್ಕಿಂತ ಮುಂಚೆ, ಅಂದ್ರೆ 1 ತಿಂಗಳ ಹಿಂದೆ ಕೋರ್ಟ್ನಲ್ಲಿ ಈ ಗುಂಪುಗಳಿಗೆ ಗಲಾಟೆ ಆಯಿತು.
ಒಂದು ವೈಯಕ್ತಿಕವಾಗಿ ನಡೆದಂತ ಒಂದು ಘಟನೆಯನ್ನ ಇವತ್ತು ನಮ್ಮ ಮೇಲೆ ಆರೋಪ ಹೊರಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಖಂಡಿತ ತಪ್ಪು. ಮುಸ್ಲಿಮರಿಗೆ ಬಿಸಿನೆಸ್ ಬ್ಯಾನ್, ಆರ್ಥಿಕ ದಿಗ್ಬಂಧನ, ಇದು ಬಹಳ ಒಂದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತೇನೆ. ನಮ್ಮ ನಾಡು, ಕನ್ನಡ ನಾಡು ಅನ್ನುವಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಹೇಳಿದಂತೆ ಈ ನಾಡಿನಲ್ಲಿ ಶತಶತಮಾನಗಳಿಂದ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಳ್ಳೆಯ ರೀತಿಯ ಸೌಹಾರ್ದಯುತವಾಗಿ ನಾವು ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ. ಉದಾಹರಣೆಗೆ ನನ್ನ ಒಂದು ಉದಾಹರಣೆ ನಾನು ನಿಮ್ಗೆ ಕೊಟ್ಟುಬಿಡ್ತೇನೆ. ನಾವು ಸ್ವಂತ ಊರು ನಂದು ಕೊಡ್ಲಿಪೇಟೆ, ಕೊಡಗು ಜಿಲ್ಲೆಯ ಕೊಡ್ಲಿಪೇಟೆ. ಕಳೆದ 35 ವರ್ಷದಿಂದ ನಾವು ರೇಷನ್ ಅನ್ನ ತೆಗೆದುಕೊಂತಂದ್ರೆ ನಮ್ಮ ದಿನ ವಸ್ತು ತಗೊಳ್ಳುವಂಥದ್ದು ಷಣ್ಮುಖಣ್ಣ ಅಂತ ಹೇಳ್ಬಿಟ್ಟು ಗಣೇಶ್ ಸ್ಟೋರ್ ಅಂತ ಹೇಳ್ಬಿಟ್ಟು ನಮ್ಮ ಲಿಂಗಾಯತರು 35 ವರ್ಷದಿಂದ, ನನ್ನ ತಂದೆ ಕಾಲದಿಂದ, ಆನಂತರ ಈಗ ನಾವು ಕೂಡ ನಮ್ಮ ಪೇರೆಂಟ್ಸ್ ಕೂಡ, ಅಲ್ಲಿ ಮುಸಲ್ಮಾನರ ಬೇಕಾದಷ್ಟು ಅಂಗಡಿಗಳಿದೆ, ನಮ್ಮ ಸ್ನೇಹಿತರ ಅಂಗಡಿಗಳಿದೆ, ಎಲ್ಲರೂ ಕೂಡ ಇದೆ. ಆಯ್ತಾ, ನಾವು ಅಲ್ಲಿ ಪರ್ಚೇಸ್ ಮಾಡ್ತಾ ಇರೋಂಥದ್ದು ಅಲ್ಲಿ ವ್ಯಾಪಾರಕ್ಕಿಂತ ಮಿಗಿಲಾದಂತಹ ನಮ್ಮ ಸಂಬಂಧ ಇದೆ. ಆ ಷಣ್ಮುಖಣ್ಣ ಮತ್ತು ಅವರ ಫ್ಯಾಮಿಲಿ ನಮ್ಮ ಮನೆಗೆ ಕನಿಷ್ಠ ಒಂದು 2 ತಿಂಗಳ ಭೇಟಿ ಕೊಡ್ತಾರೆ. ನಮ್ಮ ತಂದೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನೋಡಕ್ ಭೇಟಿ ಕೊಡ್ತಾರೆ. ನಮ್ಮ ಮನೆಯ ಫಂಕ್ಷನ್ಗಳಿಗೆ ಅವ್ರು ಬರ್ತಾರೆ, ಅವ್ರ ಮನೆ ಫಂಕ್ಷನ್. ಅಂದ್ರೆ ವ್ಯಾಪಾರಕ್ಕೆ ಮೀರಿದಂತಹ ಒಂದು ಸಂಬಂಧಗಳು ನಮ್ಮ ಹಳ್ಳಿಗಾಡಿನಲ್ಲಿ ಇದೆ. ಇದನ್ನ ಕೆಡಿಸುವಂತ ಒಂದು ಷಡ್ಯಂತ್ರ ಇಲ್ಲಿ ನಡೀತಾ ಇದೆ. ಅಂದ್ರೆ ನಾವು ವಿಶಾಲವಾಗಿ ಅದನ್ನ ನೋಡ್ಬೇಕೇ ಹೊರತು ಒಂದು ವ್ಯಾಪಾರವನ್ನು ನೋಡ್ಬೇಕು. ಈ ರೀತಿಯಾದಂತಹ ಒಂದು ವಿಚಾರಗಳನ್ನ ಕೈಗೆತ್ತಿಕೊಳ್ಳುವಂಥದ್ದು ಮುಸಲ್ಮಾನರೇನಾದ್ರೂ ಹಿಂದೂಗಳ ವಿರುದ್ಧ ಇದೇ ರೀತಿಯಾದಂತಹ ತೀರ್ಮಾನವನ್ನ ಅಥವಾ ಆ ತರದ್ದು ಏನಾದ್ರೂ ಆಲೋಚನೆ ಮಾಡ್ತಾ ಇದ್ದಾರಾ? ಖಂಡಿತ ಮಾಡಬಾರ್ದು. ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳುವಂತದ್ದು, ಯಾರು ಕೂಡ ಆ ರೀತಿಯ ವಿಚಾರಗಳೇ ಬರಬಾರದು. ಅಂದ್ರೆ ಅದು ನಮ್ಮ ನಡುವಿನ ಶತಶತಮಾನಗಳಿಂದ ಬಂದಂತಹ ಸೌಹಾರ್ದ ಸಂಬಂಧಕ್ಕೆ ಅಪಾಯ ಆಗ್ತದೆ. ನಾನು ನಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ, ಅವರು ಎಷ್ಟು ಬೇಕಾದ್ರೂ ದ್ವೇಷ ಹರಡಲಿ, ನೀವು ಹೆಚ್ಚು ಹೆಚ್ಚು ಹಿಂದೂ ಸಮುದಾಯದೊಂದಿಗೆ, ಕ್ರೈಸ್ತ ಸಮುದಾಯದೊಂದಿಗೆ ಬಿಸಿನೆಸ್ ಮಾಡಿ, ಹೆಚ್ಚು ಹೆಚ್ಚು ಸಂಬಂಧವನ್ನ ಗಟ್ಟಿಗೊಳಿಸಿ, ಪ್ರೀತಿ ಹಂಚಿ ಯಾವತ್ತೂ ಕೂಡ ಆ ರೀತಿಯಾದಂತಹ ಭಾವನೆಗಳು ಏನಾದ್ರೂ ನಮ್ಮ ಮನಸ್ಸಿನಲ್ಲಿ ಬಂದು ಹೋದ್ರೆ ಅದು ಈ ದೇಶದ, ಈ ರಾಜ್ಯದ ಅಧಪತನ. ನಾನು ಬಹಳ ಸ್ಪಷ್ಟವಾಗಿ ತಮ್ಮ ಮಾಧ್ಯಮದ ಮೂಲಕ ಹೇಳ್ತೇನೆ, ಈ ರೀತಿ ಮಾಡುವಂತವರು ಈ ರಾಜ್ಯ ವಿರೋಧಿಗಳು, ದೇಶ ವಿರೋಧಿಗಳು. ಇವರು ಮುಸಲ್ಮಾನರೇ ಆಗ್ಲಿ, ಯಾರೇ ಆಗ್ಲಿ, ಈ ರೀತಿಯಾದಂತ ವ್ಯಾಪಾರಕ್ಕೆ ಬಹಿಷ್ಕಾರ ಕೊಡುವಂತವರು ಇವರು ದೇಶ ವಿರೋಧಿಗಳು. ಸರ್, ಇದು ಹಲಾಲ್ ಕಟ್, ಜಟ್ಕಾ ಕಟ್, ಈ ವಿಚಾರ ಏನಿದೆ ಇದು ಕೂಡ ಮತಗಳ ಧ್ರುವೀಕರಣಕ್ಕಲ್ವಾ? 100% ಮತಗಳ ಧ್ರುವೀಕರಣವನ್ನ ನೀವು ಮಾಡ್ತಾ ಇದ್ರೆ, ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಅದನ್ನೇ ಮಾಡ್ತಾ ಇದ್ದೀರಿ. ನೀವು ಮಾಡ್ತಾ ಇರೋದು ಮತಗಳದ್ದು, ಮುಸಲ್ಮಾನರ ಮತಗಳನ್ನ ಧ್ರುವೀಕರಣ ಮಾಡಿ ನೀವು ಕಾಂಗ್ರೆಸ್ಗೆ ಆಲ್ಟರ್ನೇಟಿವ್ ಆಗಿ ಬಿಜೆಪಿಗೆ ಲಾಭ ಮಾಡೋದಕ್ಕೆ ಅಂತಾನೆ ಉಟ್ಕೊಂಡಿರುವಂತಹ ಪಕ್ಷ SDPI. ಖಂಡಿತ ಅಲ್ಲ. ನಾನು ಹೇಳ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಓಟಿಗೋಸ್ಕರ, ರಾಜಕೀಯಕ್ಕೋಸ್ಕರ ಈ ರೀತಿಯಾದಂತಹ ವಿಚಾರಗಳನ್ನ ನಾವು ತರುವುದಿಲ್ಲ. ಆ ರೀತಿಯಾದಂತಹ ಬೌದ್ಧಿಕ ದಾರಿದ್ರ್ಯತನ ನಮಗೆ ಖಂಡಿತವಾಗ್ಲೂ ಬಂದಿಲ್ಲ. ಯಾಕಂದ್ರೆ ಈ ರೀತಿಯ ವಿಚಾರಗಳನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಬಂದವರು. ಕಾನ್ಸೆಪ್ಟ್ ಇಸ್ ಬಿಜೆಪಿ ಮತ್ತು ಕೋಮುವಾದವನ್ನು ದೂರ ಇಡಬೇಕು ಅನ್ನೋದೇ ನಿಮ್ಮ ಮೇನ್ ಅಜೆಂಡಾ. ನಿಮ್ಮ ಇನ್ವಾಲ್ವ್ಮೆಂಟ್ ಏನಾಗ್ತಾ ಇದೆ ಅಂತಂದ್ರೆ ವೋಟ್ಗಳನ್ನ ಸ್ಪ್ಲಿಟ್ ಮಾಡಿ ಬಿಜೆಪಿಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಸೊ ನಿಮ್ಮ ಮೂಲ ಉದ್ದೇಶ ಏನಿದೆ ಅದೇ ಹಳ್ಳ ಹಿಡಿತು. 2018 ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾರಿಗೂ ಮ್ಯಾಂಡೇಟ್ ಕೊಟ್ಟರು? ಯಾರಿಗೂ ಕೊಡ್ಲಿಲ್ಲ. ಸರ್ಕಾರ ಯಾರ್ದು ಬಂತು? ಕಾಂಗ್ರೆಸ್ ಮತ್ತು JDS ನ ಜಾಯಿಂಟ್ ಸರ್ಕಾರ ಬಂತು ತಾನೆ. ಬಂದ ನಂತರ ಇವತ್ತು ಬಿಜೆಪಿ ಕರ್ನಾಟಕದಲ್ಲಿ ಬರೆಯುವ ಈ ಎಲ್ಲಾ ಅನಾಹುತಗಳಿಗೆ ಕಾರಣ ಯಾರು? ಕಾಂಗ್ರೆಸ್ನ 14 ಮತ್ತು JDS ನ 3 ಜಾತ್ಯತೀತ ಮತಗಳಿಂದ, ಜಾತ್ಯತೀತ ಪಕ್ಷಗಳಿಂದ ಆಯ್ಕೆ ಆಗಿ ಹೋದಂತವರು ಸಿದ್ದರಾಮಯ್ಯನವರ ಸ್ನೇಹಿತರು ಬಿಜೆಪಿಗೆ ಮಾರಲ್ಪಟ್ಟಿರೋದ್ರಿಂದ ಇವತ್ತು ಈ ಬಿಜೆಪಿ ಆಡಳಿತ ಬಂತು. ಮ್ಯಾಂಡೇಟ್ ಕೊಟ್ಟಿರಲಿಲ್ಲ. 17 ಜನ ಕಾಂಗ್ರೆಸ್ ಮತ್ತು JDS ನ MLAಗಳು ಹೋದ ಕಾರಣ ಇವತ್ತು ಬಿಜೆಪಿ, ಇವತ್ತು ಸರ್ಕಾರ ಈ ರೀತಿಯ ದುರಾಡಳಿತ, ಅರಾಜಕತೆ ಎಲ್ಲವೂ ಸೃಷ್ಟಿಯಾಗಿದ್ದು ಯಾರಿಂದ? ಇವರಿಂದ. ನೆಕ್ಸ್ಟ್ ಎಲೆಕ್ಷನ್ಗೆ ನೀವು ಎಲ್ಲಾ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಸ್ ಆಗ್ತೀರಾ ಸರ್? ಇಲ್ಲ, ಬಹುಶಃ ಎಲ್ಲೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ, ನಮ್ಮ ಕೆಲಸ ಇದೆ, ತಳಮಟ್ಟದಲ್ಲಿ ನಾವು ಕೆಲಸ ಮಾಡಿದ್ವಿ. ನಿಮ್ಗೆ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಾವು ಜನರ ಜೊತೆ ಇದ್ದೀವಿ ಅಂತ ಅಪ್ರಾಕ್ಸಿಮೇಟ್ಲಿ ಎಷ್ಟು ಕ್ಷೇತ್ರಗಳಿಂದ? 100 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒಂದು ಚರ್ಚೆಗಳು ನಮ್ದು ನಡೀತಾ ಇದೆ. 100 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಚೆನ್ನಾಗಿ ಕೊಡ್ತೀರಾ? ಅದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವೊಂದು ರಾಜಕೀಯ ಪಕ್ಷವಾಗಿ ನಾವು ಜನರನ್ನ ಪ್ರತಿನಿಧಿಸುವವರು, ಜನರ ದೈನಂದಿನ ಇಶ್ಯೂಗಳಲ್ಲಿ ನಾವು ಭಾಗಿಯಾಗ್ತೀವಿ. ಆಲ್ಸೋ ಇಂಪಾರ್ಟೆಂಟ್ ಅಲ್ಲ, ನಾವು ನೀವು ಯಾರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ, ನೀವು ಯಾರಿಗೆ ನಿಮ್ಮಿಂದ ತೊಂದರೆ ಆಗುತ್ತೆ, ಅಥವಾ ನಿಮ್ಮ ಕಾನ್ಸೆಪ್ಟ್, ನಿಮ್ಮ ಉದ್ದೇಶ ಅಥವಾ ನಿಮ್ಮ ಮಿಷನ್ಗೆ ಎಲ್ಲಿಂದ ತೊಂದರೆ ಆಗುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಆ ಸ್ಟ್ರಾಟಜಿ ಪ್ರಕಾರನೇ ಹೋಗ್ಬೇಕಲ್ಲ. ಪಾಲಿಟಿಕ್ಸ್ ಇಸ್ ಅ ಸ್ಟ್ರಾಟಜಿ. ಆ ಸ್ಟ್ರಾಟಜಿನೂ ಕೂಡ ಮಾಡೋಣ. ಆ ಸ್ಟ್ರಾಟಜಿಗೆ
ಎಲ್ಲರೂ ಮುಂದಾಗಬೇಕಾಗ್ತದೆ. ನಿನ್ನೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಕರೆ ಕೊಟ್ಟೆ, ಈ ರೀತಿಯಾದಂತಹ ಅರಾಜಕತೆಗೆ ವಿರೋಧ ಪಕ್ಷಗಳೆಲ್ಲ ಒಂದಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಮಾತ್ರ ಯೋಚನೆ ಮಾಡಿದ್ರೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಬಿಜೆಪಿಯನ್ನ ವಿರೋಧಿಸುವಂತ ಎಲ್ಲಾ ರಾಜಕೀಯ ಪಕ್ಷಗಳು ಒಂದಾಗಬೇಕಾಗ್ತದೆ, ಚರ್ಚೆ ಮಾಡಬೇಕಾಗ್ತದೆ. ಈ ಫ್ಯಾಸಿಸ್ಟ್ ಶಕ್ತಿಗಳನ್ನ ತಡೆಯೋದಕ್ಕೆ ಚರ್ಚೆ ಮಾಡಿ ಒಂದಾಗಬೇಕಾಗ್ತದೆ, ಅಕಾಮಡೇಟ್ ಮಾಡಬೇಕಾಗ್ತದೆ. ಇದು ಎಸ್ಟಿಪಿ ಮಾತ್ರ ಯೋಚನೆ ಮಾಡಿದ್ರೆ ಸಾಧ್ಯ ಇಲ್ಲ. ಬೇರೆ ಎಲ್ಲಾ ರಾಜಕೀಯ ಪಕ್ಷಗಳು, ಬಿಜೆಪಿಯೇತರ ಎಲ್ಲಾ ರಾಜಕೀಯ ಪಕ್ಷಗಳ ಬಗ್ಗೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಅದು ಬಿಟ್ಟುಬಿಟ್ಟು ನೀವು ಸ್ಪರ್ಧೆ ಮಾಡಬಾರದು ಅಂತಂದ್ರೆ ನಮ್ದೊಂದು ರಾಜಕೀಯ ಪಕ್ಷ, ನಿಮ್ಮ ಪಕ್ಷವನ್ನ ಬ್ಯಾನ್ ಮಾಡಿದ್ರೆ ಸರ್, ಆ ತರದ ಸೀರಿಯಸ್ ಆಲೋಚನೆ ಇದೆ, ತಮಗೆ ಗೊತ್ತಿದೆ. ಸ್ವತಃ ಕಾಂಗ್ರೆಸ್ ಶಾಸಕರೇ ಅದಕ್ಕೆ ಡಿಮಾಂಡ್ ಮಾಡ್ತಾ ಇದ್ದಾರೆ ಸರ್. ಕಾಂಗ್ರೆಸ್ ಶಾಸಕರು ಡಿಮಾಂಡ್ ಮಾಡಿದರೆ, ಮುಸ್ಲಿಂ ಶಾಸಕರು ಡಿಮಾಂಡ್ ಮಾಡಿರುವಂತದ್ದು ಅವರ ಹತಾಶೆ ಮನೋಭಾವನೆ. ಯಾಕೆ ಅವರ ಹತಾಶೆ ಅಷ್ಟರ ಮಟ್ಟಿಗೆ? ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ, ಈ ಅವರ ಜನರ ದೈನಂದಿನ ಇಶ್ಯೂಗಳಲ್ಲಿ, ಜನರ ದೈನಂದಿನ ಸಮಸ್ಯೆಗಳಲ್ಲಿ, ಪರ್ಟಿಕ್ಯುಲರ್ಲಿ ಮುಸ್ಲಿಮರಿಗಾಗುವಂತ ದೌರ್ಜನ್ಯ ಆಕ್ರಮಣದ ವಿರುದ್ಧ ಪ್ರತಿನಿತ್ಯ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತವ್ರು ನಾವು, ಅವರಿಗೆ ನೈತಿಕ ಬೆಂಬಲ ಕೊಡುವಂತವ್ರು ನಾವು, ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತವ್ರು ನಾವು. ಕಾಂಗ್ರೆಸ್ ಎಂಎಲ್ಎಗಳು ಗೆದ್ದು ಹೋಗ್ತಾರೆ, ಮುಸ್ಲಿಂ ರೆಪ್ರೆಸೆಂಟೇಟಿವ್ ಅಂತಾರೆ, ಮುಸ್ಲಿಂ ಇಶ್ಯೂಸ್ ಅಲ್ಲಿ ಮಾತಾಡೋದಿಲ್ಲ, ಹಿಜಾಬ್ ವಿಷಯದಲ್ಲಿ ಮಾತಾಡೋದಿಲ್ಲ, ದೌರ್ಜನ್ಯ ಆದಾಗ ಮಾತಾಡೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅನ್ನುವಂತ ಪಕ್ಷ ಇವರ ಬಾಯಿಗೆ ಬೀಗ ಹಾಕಿದೆ. ಹಾಗಾಗಿ ಇವರಿಗೆ ಪರ್ಯಾಯವಾಗಿ ನಾವು ಬೆಳೆದು ಬಿಡ್ತೀವೋ ಅನ್ನುವಂತ ಕಾರಣಕ್ಕೆ ಹತಾಶ ಮನೋಭಾವನೆಯಿಂದ ಹೀಗೆ ಈ ಕಾಂಗ್ರೆಸ್ನ ಎಂಎಲ್ಎಗಳು ಹೋಗಿ, ಅದರಲ್ಲೂ ಮುಸ್ಲಿಂ ಎಂಎಲ್ಎಗಳು ಹೋಗಿ ನಮ್ಮನ್ನ ಬ್ಯಾನ್ ಮಾಡಬೇಕು ಅಂತ ಅಂತಾರಲ್ಲ, ಅವರ ಶೋಚನೀಯ ವ್ಯವಸ್ಥೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅಬ್ದುಲ್ ಮಜೀದ್ ಸರ್, ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ ವೀಕ್ಷಕರೇ, ಎಸ್ಡಿಪಿಐ ಒಂದು ಪೊಲಿಟಿಕಲ್ ಪಾರ್ಟಿ. ಎಸ್ಡಿಪಿಐ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 100 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತೆ. ಅಂಡ್ ಈ ಬಾರಿಯ ರಾಜಕೀಯ ಎಸ್ಡಿಪಿಐ ಅನ್ನ ಹೊರತುಪಡಿಸಿ ಯೋಚನೆ ಮಾಡೋದು ಕಷ್ಟ ಅನ್ನೋ ಲೆವೆಲ್ಗೆ ಎಸ್ಡಿಪಿಐ ತನ್ನ ಛಾಪನ್ನ ಮೂಡಿಸ್ತಾ ಇದೆ. ಅದರ ಹೊರತಾಗಿ ಆಸ್ ಯೂಶುವಲ್ ಆಗಿ ಎಸ್ಡಿಪಿಐ ಅಂದ್ರೆ ಲೆಫ್ಟ್ ಅಂಡ್ ರೈಟ್ ಸಂಘರ್ಷದಲ್ಲಿ ಯಾರಿಗೆ ಏನಾಗತ್ತಾ ಬೇಕಾದ್ರೂ ಆಗ್ಬಹುದು, ಎಸ್ಡಿಪಿಐಗೂ ಆಗಬಹುದು. ಇದು ಇದರಿಂದ ವಿಶೇಷ. ಬಿಟಿವಿ, ಇದು ಭರವಸೆಯ ಬೆಳಕು.